ಇಲಾಖೆಯಿಂದ ಬರಬೇಕು. ಪ್ರಪೋಸಲ್ ಬಂದ ತಕ್ಷಣ ಅದಕ್ಕೆ ಈಗಾಗಲೇ ನಾವು ಪ್ರತಿ ವರ್ಷದಲ್ಲೂ ಇಷ್ಟು ಹಣ ಹೊಸ ಕಟ್ಟಡಗಳಿಗೆ ಅಂತೇಳಿ ಅಲೋಕೇಶನ್ ಮಾಡಿರ್ತೀವಿ. ಅದರಲ್ಲಿ ಅದನ್ನ ಪ್ರಯಾರಿಟಿ ಮೇಲೆ ತಗೊಳ್ತೀವಿ. ಏನಾಗಿದೆ ಅಂದರೆ ಬಹಳಷ್ಟು ಕಡೆ ಬ್ರಿಟಿಷ್ನವ್ರ ಕಾಲದಲ್ಲಿ ಕಟ್ಟಿದಂಥ ಪೊಲೀಸ್ ಲೈನ್ ಅಂತ ಏನಿರ್ತಾ ಇತ್ತು ಅದೆಲ್ಲವೂ ಕೂಡ ಈಗ ಬೀಳೋ ಹಂತದಲ್ಲಿದೆ. ಇಡೀ ರಾಜ್ಯದಲ್ಲಿದೆ, ನಾಟ್ ನೆಸೆಸರಿಲಿ ಇನ್ ಬ್ಯಾಂಗ್ಳೂರ್. ಅದನ್ನು ನಾವು ಹಂತವಾಗಿ ಅದನ್ನು ಖಾಲಿ ಅಂತೂ ತುಂಬ ಕಡೆ ಖಾಲಿ ಮಾಡಿಸಿದ್ದೀವಿ. ಅದನ್ನು ಒಡೆದಾಕಿ ಹೊಸದಾಗಿ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈಗಾಗಲೇ 40% ಈಗ ನಮಗೆ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ಗಳು ಸಿಕ್ಕಿದೆ. ಅದನ್ನ ಹೆಚ್ಚೆಚ್ಚು ಮಾಡ್ತಾ ಹೋಗ್ತೀವಿ. ಪೊಲೀಸ್ ಗೃಹ ಅಂತ ಏನೇನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಮಗೆ ಅಂತಿಮವಾಗಿ 80-90% ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಂತವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನ ನಾವು ಪ್ರಪೋಸಲ್ ಕೇಳ್ಕೊಂಡು ಪ್ರಯಾರಿಟಿ ಮೇಲೆ ಮಾಡಿಕೊಡ್ತೀವಿ. ಪಂಚರಾಜ್ಯಗಳ ಚುನಾವಣೆ ಆದ ನಂತರ ನೀವು ಸಿಕ್ಕಿರಲಿಲ್ಲ ಸರ್, ಅದು ತಮಿಳುನಾಡದಂತೂ ಸ್ಪಷ್ಟ ಬಹುಮತ ಸಿಕ್ಕಂತೆ ಕಾಣ್ತಾ ಇದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನಿಸ್ತಾ ಇದೆ ಸರ್. ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಾವು ಅಷ್ಟು ಬೇಗ ಅವರ ಪಾಪ್ಯುಲಾರಿಟಿ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಪಾಪ್ಯುಲಾರಿಟಿ ಖಂಡಿತವಾಗಿ ಇದೆ, ಆದರೆ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅನೇಕ ವಿಶ್ಲೇಷಣೆ ಆಗಿತ್ತು. ಎಲ್ಲೂ ಕೂಡ ಅದು ಖಂಡಿತವಾಗಿಯೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಆಗುತ್ತೆ ಅನ್ನೋದನ್ನ ನಾವು ಯಾರೂ ಊಹೆ ಮಾಡಿರಲಿಲ್ಲ. ಜನ ತೀರ್ಮಾನ ಮಾಡಿದ್ದಾರೆ, ವಿಶೇಷವಾಗಿ ಯುವಕರು ಅವರಿಗೆ ಸಹಕಾರ ನೀಡಿದ್ದಾರೆ. ಇದು ಒಂದು ಹೊಸ ಬದಲಾವಣೆ. ಯಾಕೆಂದರೆ ತಮಿಳುನಾಡಿನಲ್ಲಿ ದ್ರವಿಡಿಯನ್ ಪಾರ್ಟಿಗಳು ಬಹಳ ದಿವಸದಿಂದ ರೂಲ್ ಮಾಡಿದೆ. ಎಡಿಎಂಕೆ ಮಾಡಿದೆ, ಡಿಎಂಕೆ ಮಾಡಿದೆ. ಇವ್ರು ಬಿಟ್ರೆ ಅವರು, ಅವ್ರು ಬಿಟ್ರೆ ಇವರು ಅಂತ. ಅಂಡ್ ದೇ ವರ್ ಲುಕಿಂಗ್ ಫಾರ್ ಎ ಥರ್ಡ್ ಆಲ್ಟರ್ನೇಟಿವ್. ಅದು ಕಾಂಗ್ರೆಸ್ಸು ನಾವು ಅದನ್ನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ವೇಳೆ ನಾವು ಮಾಡ್ಕೊಂಡಿದ್ದಿದ್ರೆ ನಮಗೂ ಅದು ಅನುಕೂಲ ಆಗ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ನಾವು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಜನ, ಒಂದು ಥರ್ಡ್ ಆಲ್ಟರ್ನೇಟಿವ್ ಸಿಗಲಿ ಅಂತ. ಅದ್ರ ಜೊತೆಗೆ ಇದು ಪಾಪ್ಯುಲಾರಿಟಿ ಪ್ಲಸ್ ಯಂಗರ್ ಜನರೇಷನ್ ಹೊಸ ಬದಲಾವಣೆಯನ್ನ ನೋಡ್ತಾ ಇದ್ದು ಎಲ್ಲ ಸೇರಿ ಒಟ್ಟಾರೆ ಆ ರೀತಿ ಆಗಿದೆ ಅಂತ ಹೇಳಿ ಅನ್ಸುತ್ತೆ. ಡಿಎಂಕೆ ಜೊತೆ ಹೋಗೋ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೂ ಇತ್ತು, ಆದ್ರೆ ಎಲ್ಲೊಂದು ಕಡೆ ಡಿಎಂಕೆ ಜೊತೆನೆ ಮೈತ್ರಿ ಮುಂದುವರಿಸಿ ಏನಾದ್ರೂ ಎಡವಟ್ಟು ಮಾಡ್ಕೊಂತ ಅಲ್ಲ. ಹೈಕಮಾಂಡ್ ಅವರು ಅದನ್ನ ಯಾವ ದೃಷ್ಟಿಯಿಂದ ಅವರು ಆ ತರ ತೀರ್ಮಾನ ತಗೊಂಡಿದ್ದಾರೆ ನೋಡಬೇಕು. ಯಾಕೆಂದ್ರೆ ಡಿಎಂಕೆ ಅವ್ರ ಜೊತೆ ಬಹಳ ದಿವಸದಿಂದ ನಮ್ಮ ಪಕ್ಷ ಅಲ್ಲಿ ಅಲಯನ್ಸ್ ಅಲ್ಲಿ ಇದ್ದಿದ್ದರಿಂದ ಓಲ್ಡ್ ಅಲಯನ್ಸ್ ಅಂತ ಹೇಳಿ ಮುಂದುವರಿಸಿದ್ದಾರೆ. ಬದಲಾವಣೆ ಮಾಡಬೇಕು ಅಂತೇಳಿ ಏನಾದರೂ ತೀರ್ಮಾನ ಮಾಡಿದ್ರೆ ರಾಹುಲ್ ಗಾಂಧಿ ಅವರು ಮತ್ತೆ ಖರ್ಗೆ ಸಾಹೇಬರು, ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು, ಮೇಡಮ್ ಸೋನಿಯಾ ಗಾಂಧಿ ಅವರು ಅವರೆಲ್ಲ ತೀರ್ಮಾನವನ್ನು ಮಾಡಬಹುದಾಗಿತ್ತು. ಆದರೆ ಅದು ಆ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಮೊದಲೇ ಓಲ್ಡ್ ಅಲೈ ಅಂತ ಏನಾದರೂ ಕಂಟಿನ್ಯೂ ಮಾಡಿದ್ರು ಅಂತ ಅನ್ಸುತ್ತೆ. ಸರ್, ಶೃಂಗೇರಿ ಕ್ಷೇತ್ರದ ವಿಚಾರವಾಗಿ ಜೀವರಾಜ್ ಅವರಿಗೆ